ಡೈಲಿ ಮಾರ್ನಿಂಗ್ ಏನು ತಿನ್ನಬೇಕು ಏನು ಮಾಡಬೇಕು ಅಂತ ಕ್ವೆಶನ್ ಎಲ್ಲರಿಗೂ ಬರುತ್ತೆ ಅಲ್ವಾ. ಸೊ ಅವಾಗ ಈ ಥರ ಹೆಲ್ತಿ ರೆಸಿಪೀಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಮಾಡೋಕ್ಕೂ ಈಸಿ, ಟೇಸ್ಟಿ ಆ್ಯಂಡ್ ಬ್ಯುಸಿ ಮಾರ್ನಿಂಗು ಪರ್ಫೆಕ್ಟ್ ಆಗಿರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಗ್ರೇಟ್. ಈ ವಿಡಿಯೋದಲ್ಲಿ ನನಗೆ ಇಷ್ಟ ಆಗಿರುವಂಥ ಒಂದು 5 ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಬಿಗ್ ಥಿಂಗ್ಸ್, ಫ್ಯಾನ್ಸಿ ಐಟಮ್ಸ್ ಎಲ್ಲ ಬೇಕಾಗಿಲ್ಲ. ಜಸ್ಟ್ ಮನೇಲೇ ಇರುವಂಥ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಐ ಹೋಪ್ ನಿಮಗೆ ಈ ರೆಸಿಪೀಸ್ ಎಲ್ಲ ಇಷ್ಟ ಆಗ್ಬೋದು. ಯಾರಿಗೆಲ್ಲ ಯಾವ ರೆಸಿಪಿನ ಇಷ್ಟ ಆಯಿತು ಅಂತ ಅನ್ನೋದು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದು ನನ್ನ ಫಸ್ಟ್ ರೆಸಿಪಿ, ಓಟ್ಸ್ ಉಪ್ಮಾ. ಯಾವಾಗಲೂ ಬ್ಯುಸಿ ಇರಬೇಕಾದ್ರೆ ಇದನ್ನೇ ನಾನು ಜಾಸ್ತಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತೀನಿ. ಯಾರೆಲ್ಲ ನಾರ್ಮಲ್ ಉಪ್ಪಿಟ್ಟು ಹೇಟ್ ಮಾಡ್ತಾರೋ ಈ ಒಂದು ಓಟ್ಸ್ ಉಪ್ಮಾನ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ವೆಜಿಟೇಬಲ್ಸ್ನ ಕಟ್ ಮಾಡಿಟ್ಕೊಳ್ಳಿ. ಜಾಸ್ತಿ ವೆಜಿಟೇಬಲ್ಸ್ ಹಾಕೋದ್ರಿಂದ ಫುಡ್ ಕೂಡ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಕಡಿಮೆ ಸಮಯದಲ್ಲಿ ಪ್ರಿಪೇರ್ ಮಾಡುವಂಥ ಈ ಓಟ್ಸ್ ಉಪ್ಮಾನ ನೀವು ಟ್ರೈ ಮಾಡಿ ನೋಡಿ. ಅಫ್ಕೋರ್ಸ್ ಮನೇಲಿ ಎಲ್ಲರೂ ಉಪ್ಪಿಟ್ಟು ಮಾಡೇ ಮಾಡ್ತೀರಾ, ಅದೇ ಥರ ಇದೂ ಕೂಡ. ಇಲ್ಲಿ ರವೆ ಬದಲು ನಾವು ಓಟ್ಸ್ ಹಾಕ್ತೀವಿ ಅಷ್ಟೇ. ಓಟ್ಸ್ನ ಫಸ್ಟ್ ಹುರ್ಕೊಳ್ಳಿ ಆ್ಯಂಡ್ ದೆನ್ ಲಾಸ್ಟಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಿ ಆ್ಯಂಡ್ ದೆನ್ ಮಿಕ್ಸಪ್ ಮಾಡ್ಕೊಳ್ಳಿ. ಬಿಕಾಸ್ ಜಾಸ್ತಿ ನೀರು ಹಾಕಿಬಿಟ್ಟು ಓಟ್ಸ್ ಹಾಕಿಬಿಟ್ರೆ ಅದು ಫುಲ್ಲು ಮಷಿ ಥರ ಆಗೋಗುತ್ತೆ. ನಾನಿಲ್ಲಿ ಆ ಥರ ಮಾಡೋಕ್ಕೆ ಹೋಗ್ತಾ ಇಲ್ಲ. ಓಟ್ಸ್ನ ಹಾಕಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ಲೈಟಾಗಿರೋ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತಾದರೂ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಓಟ್ಸ್ ಬಂದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಇಟ್ ವಿಲ್ ಲೋವರ್ ದ ಬ್ಲಡ್ ಪ್ರೆಷರ್, ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಬಾಡಿ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಆಲ್ಸೋ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದೊಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಆಲ್ಸೋ ರಿಚ್ ಫೈಬರ್ ಇರೋದ್ರಿಂದ ಡೈಜೆಷನ್ಗೂ ಒಳ್ಳೆಯದು. ಓಕೆ, ಹೆಲ್ತಿ ಓಟ್ಸ್ ಉಪ್ಮಾ ರೆಡಿ ಆಯಿತು. ಸೊ ಈಗ ಬಂದು ನನ್ನ ನೆಕ್ಸ್ಟ್ ಪರ್ಸ್ನಲ್ ಫೇವ್ರೆಟ್, ಪನ್ನೀರ್ ಸ್ಯಾಂಡ್ವಿಚ್. ಬ್ಯುಸಿ ಮಾರ್ನಿಂಗ್ಸ್ ಇರಬೇಕಾದ್ರೆ ನಾನು ಜಾಸ್ತಿ ಇದನ್ನ ಮಾಡ್ಕೊಂಡು ತಿಂತೀನಿ. ಇದು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಆಲ್ಸೋ ಇಟ್ ಈಸ್ ಹೆಲ್ತಿ. ಸೊ ನಾನಿಲ್ಲಿ ಔಟರ್ ಲೇಯರ್ಗೆ ಗಾರ್ಲಿಕ್ ಬಟರ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಸ್ ಬೇಕೋ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಬಟರ್ ಬೇಡ ಅಂತ ಅನ್ನೋರು ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಸ್ಯಾಂಡ್ವಿಚ್ ಫಿಲ್ಲಿಂಗ್ಗೆ ಇದೇ ವೆಜಿಟೇಬಲ್ಸ್ ಬೇಕು ಅಂತ ಅನ್ನೋದಿಲ್ಲ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಅದನ್ನೇ ಫಿಲ್ಲಿಂಗ್ ಮಾಡ್ಕೊಂಡು ಹೋಗಿ. ಆದಷ್ಟು ವೀಟ್ ಬ್ರೆಡ್ನ ಯೂಸ್ ಮಾಡಿ, ಬಿಕಾಸ್ ಮೈದಾ ಈಸ್ ಅನ್ಹೆಲ್ತಿ. ನಾನಿಲ್ಲಿ ಫಿಲ್ಲಿಂಗ್ಗೆ ಪನ್ನೀರ್, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಆ್ಯಂಡ್ ಲೆಟ್ಯೂಸ್ನ ಬಳಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಆರೆಗನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬೋದು, ಟೇಸ್ಟಿಯಾಗಿರುತ್ತೆ. ಹಾಗೆ ಪಿಜ್ಜಾ ಸಾಸ್ನ ಯೂಸ್ ಮಾಡ್ತಾಯಿದ್ದೀನಿ. ಚೀಸ್ ಇಷ್ಟಪಡೋರು ಚೀಸ್ ಸ್ಲೈಸ್ನ ಯೂಸ್ ಮಾಡಿ. ಇದೊಂದು 15 to 20 ಮಿನಿಟ್ಸಲ್ಲಿ ಪ್ರಿಪೇರ್ ಆಗುವಂಥ ಸ್ಯಾಂಡ್ವಿಚ್. ಟೇಸ್ಟಿಯಾಗಿ ಇರುತ್ತೆ ಆ್ಯಂಡ್ ಆಲ್ಸೋ ಹೆಲ್ತಿ. ಪನ್ನೀರ್ ಒಂದು ಪ್ರೋಟೀನ್ ರಿಚ್ ಫುಡ್ ಆಗಿರೋದ್ರಿಂದ ಬೆಳಗ್ಗೆ ಪ್ರೋಟೀನ್ ಸೋರ್ಸ್ನ ತೊಗೊಳೋದ್ರಿಂದ ನಮಗೆ ಹೊಟ್ಟೆ ಫುಲ್ಲಾಗಿರೋ ಫೀಲಿಂಗ್ಸ್ ಕೊಡುತ್ತೆ. ಆಲ್ಸೋ ವೆಜಿಟೇಬಲ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಬಿಕಾಸ್ ರಿಚ್ ಸೋರ್ಸ್ ಇನ್ ಫೈಬರ್. ಇದೆಲ್ಲ ಹೆಲ್ತಿ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ನಾನಿಲ್ಲಿ ಬ್ರೆಡ್ನ ರೋಸ್ಟ್ ಮಾಡಿ ದೆನ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟ್. ಹಾಗೆ ನಮ್ಮಂಥ ವರ್ಕಿಂಗ್ ವುಮೆನ್ಗಳಿಗೆ ಈಸಿಯಾಗಿ ಫಾಸ್ಟಾಗಿ ಪ್ರಿಪೇರ್ ಮಾಡುವಂಥ ಬ್ರೇಕ್ಫಾಸ್ಟ್ ಆಗಿದೆ. ಆಲ್ಸೋ ಆಫೀಸ್ಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಅಟ್ ಲಾಸ್ಟ್ ನಾನು ಪನ್ನೀರ್, ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್, ಲೆಟ್ಯೂಸ್ನ ಹಾಕಿ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಫೀಲಿಂಗ್ಸ್ ಬೇಕೋ ಆ ಥರ ಹಾಕ್ಕೊಂಡು ನಿಮ್ಮ ಒಂದು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿ. ಸೊ ಹೆಲ್ತಿ ಆಗಿರುವಂಥ ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಈಗ ನಾನು ಎಲ್ಲರ ಮನೇಲೂ ಮಾಡುವಂಥ ಅವಲಕ್ಕಿ ಮೀನ್ಸ್ ಪೋಹನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದು ವೆಜಿಟೇಬಲ್ ಅಲ್ಲ, ಕ್ಯಾಪ್ಸಿಕಮ್ ಪೋಹ ಮಾಡ್ತಾಯಿದ್ದೀನಿ.
ಬಿಕಾಸ್ ನಮ್ಮ ಮನೇಲಿ ಜಾಸ್ತಿ ಕ್ಯಾಪ್ಸಿಕಮ್ ಇರೋದ್ರಿಂದ ನಾನು ಕ್ಯಾಪ್ಸಿಕಮ್ ಬಳಸಿ ಪೋಹ ಮಾಡ್ತಾಯಿದ್ದೀನಿ. ಫಸ್ಟ್ಲಿ ನಾನಿಲ್ಲಿ ಎಲ್ಲ ಕಾಳುಗಳನ್ನು ಫ್ರೈ ಮಾಡಿ ಇಟ್ಕೊಂಡು ಅದನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಮಿಕ್ಸ್ ಆಯಿತು ಅಂತಂದರೆ ಅದು ಮೆತ್ತಗಾಗಿ ಹೋಗುತ್ತೆ, ಸೊ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನೆಕ್ಸ್ಟ್ ನಾನು ಆನಿಯನ್, ಹೆಚ್ಚಿರುವಂಥ ಗ್ರೀನ್ ಚಿಲ್ಲಿ, ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇಲ್ಲ, ಅದನ್ನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಈಗಲೇ ಹಾಕ್ಕೊಂಬಿಟ್ರೆ ಅದು ಫುಲ್ಲು ಸೇಮ್ ಮೆಶಿ ಥರ ಆಗೋಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಕ್ಯಾಪ್ಸಿಕಮ್ ಏನಿದ್ರೂ ಲಾಸ್ಟಿಗೆ ಹಾಕಿ ಜಾಸ್ತಿ ಹೊತ್ತು ಬಾಯ್ಲ್ ಮಾಡಬೇಡಿ. ಹಾಗೆ ನಾನು ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋವಂಥ ಒಂದಷ್ಟು ಮಾತ್ರ ನೀವು ಎತ್ತಿಟ್ಕೊಂಡು ಈಗ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಅಷ್ಟೇ ಲೈಟ್, ಕಲರ್ಫುಲ್ ಮತ್ತು ಕಂಫರ್ಟಿಂಗ್ ಬ್ರೇಕ್ಫಾಸ್ಟ್ ಫುಡ್ ಅಂತ ಹೇಳ್ಬೋದು. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳಿ, ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ನಾನಂತೂ ಈ ಬ್ರೇಕ್ಫಾಸ್ಟ್ನ ಯಾವಾಗಲಾದರೂ ವೀಕ್ ಡೇಸಲ್ಲಿ 1 ಟೈಮ್ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಸೊ ನೀವು ಟ್ರೈ ಮಾಡಿ ಹೇಳಿ ಕ್ಯಾಪ್ಸಿಕಮ್ ಪೋಹ ಹೇಗಿತ್ತು ಅಂತ. ಕ್ಯಾಪ್ಸಿಕಮಲ್ಲಿ ರಿಚ್ ಫೈಬರ್ಸ್ ಇರುತ್ತೆ, ಪೀನಟಲ್ಲಿ ಹೆಲ್ತಿ ಫ್ಯಾಟ್ಸ್ ಇರುತ್ತೆ, ಆಲ್ಸೋ ಲೆಮನ್ ಜ್ಯೂಸಲ್ಲಿ ವೈಟಮಿನ್ ಸಿ ಕೂಡ ನಮಗೆ ಸಿಗುತ್ತೆ. ಗುಡ್ ಫಾರ್ ಡೈಜೆಷನ್ ಆ್ಯಂಡ್ ನಮಗೆ ಹೆಲ್ತಿ ಫ್ಯಾಟ್ ಕೂಡ ಸಿಗುತ್ತೆ. ಸೊ ಕ್ಯಾಪ್ಸಿಕಮ್ ಪೋಹ ರೆಡಿ ಆಯಿತು. ಈಗ ಇನ್ನೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋಣ. ಇದು ಅಷ್ಟೇ ವೆರಿ ಈಸಿ. ಬಿಕಾಸ್ ನಾವು ನಾರ್ಮಲಾಗಿ ದೋಸೆ ಹಾಕಬೇಕು ಅಂತಂದರೆ ಹಿಂದಿನ ದಿನ ಎಲ್ಲ ನೆನೆಸಿಡಬೇಕು. ಬಟ್ ಇದಕ್ಕೆ ಯಾವುದೇ ಥರ ನೆನೆಸಿಡೋ ಅಂಥ ಅಗತ್ಯ ಇರೋಲ್ಲ. ಒಂದು ಬೇಸನ್ ಪೌಡರ್ ಮತ್ತು ರೈಸ್ ಫ್ಲೋರ್, ಬೇಕಾಗಿರುವಂಥ ತರಕಾರಿಗಳನ್ನ ತೊಗೊಂಡು ಮಿಕ್ಸ್ ಮಾಡಿ ಆ್ಯಂಡ್ ದೆನ್ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಸೌತೆಕಾಯಿನೂ ತುರಿದು ಯೂಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದೊಂದು ಬಾಡಿಗೆ ಕೂಲ್ನೆಸ್ ಕೊಡುತ್ತೆ. ಸೌತೆಕಾಯಿ ಇಲ್ಲ ಅಂದ್ರೂ ಹಾಗೆ ಯೂಸ್ ಮಾಡ್ಬೋದು. ಆಲ್ಸೋ ಸೌತೆಕಾಯಿ ಬದಲು ಜುಕಿನಿ ಅಂತ ಇರುತ್ತೆ, ಅದನ್ನು ಕೂಡ ಟ್ರೈ ಮಾಡಿ ನೋಡಿ, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ದೋಸೆ ತವಾಗೆ ಈ ಥರ ಪೋರ್ ಮಾಡಿ ಸ್ಪ್ರೆಡ್ ಮಾಡ್ಕೊಬಿಡಿ. ಇದೊಂದು ನಾರ್ಮಲಾಗಿ ವೆಜಿಟೇಬಲ್ ಆಮ್ಲೆಟ್ ಥರ ಟೇಸ್ಟ್ ಇರುತ್ತೆ, ಬಟ್ ತುಂಬ ಹೆಲ್ತಿ. ಎಗ್ ಯೂಸ್ ಮಾಡೋರು ಎಗ್ ಕೂಡ ಬಳಸ್ಕೋಬೋದು ಇದರಲ್ಲಿ. ಅಫ್ಕೋರ್ಸ್ ಮಕ್ಕಳುಗಳು ಯಾರು ದೋಸೆ ತಿಂತಾರಲ್ವೋ ಈ ಥರ ವೆಜಿಟೇಬಲ್ಸ್ಗಳನ್ನೆಲ್ಲ ಹಾಕಿ ಅವ್ರಿಗೂ ಕೂಡ ಹೆಲ್ತಿಯಾಗಿರುತ್ತೆ. ಇದೊಂದು ರೆಸಿಪಿ ಮಾಡಿ ನೋಡಿ, ನೀವೇ ಹೇಳ್ತೀರಾ ಮತ್ತೆ ಮಾಡಿ ತಿನ್ನಬೇಕು ಅಂತ. ಬಿಕಾಸ್ ಅಷ್ಟು ಟೇಸ್ಟಿಯಾಗಿ ಮತ್ತು ಹೆಲ್ತಿ ನ್ಯೂಟ್ರಿಷಿಯಸ್ ಫುಡ್ ಆಗಿರುತ್ತೆ ಇದು. ಬೇಕಂದರೆ ನೀವು ಇದಕ್ಕೆ ಪನ್ನೀರ್ ಯೂಸ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಪ್ರೋಟೀನ್ ಫೀಲ್ ಕೊಡುತ್ತೆ. ಹಾಗೆ ನಿಮಗೆ ಬೇಕಾಗಿರುವಂಥ ಯಾವುದಾದ್ರೂ ಚಟ್ನಿನ ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಳಿ ಯಾವ ಥರ ಇತ್ತು ಅಂತ. ಇವನ್ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗಳಿಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಎಸ್, ಪ್ರೋಟೀನ್ ಬೇಸಿನ್ ಚೀಲ ರೆಡಿ ಆಯಿತು. ಅಟ್ ಲಾಸ್ಟ್ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಇದು ಗ್ರೀನ್ ಗ್ರಾಮ್ ದೋಸೆ. ನಾರ್ಮಲಾಗಿ ನಾವು ಹೇಗೆ ದೋಸೆಗೆ ಪ್ರಿಪೇರ್ ಮಾಡ್ಕೊತೀವಿ ಅದೇ ರೀತಿ ನಾವು ಹೆಸರು ಕಾಳನ್ನ ನೆನೆಸಿಟ್ಕೊಳ್ಬೇಕು. ಆಲ್ಸೋ ನಾನು ಒಂದು ಸ್ವಲ್ಪ ಕಡಲೆಕಾಳು ಮತ್ತು ಮೆಂತ್ಯನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ 3 to 4 ಟೈಮ್ಸ್ ವಾಶ್ ಮಾಡಿ ಆ್ಯಂಡ್ ದೆನ್ 8 hours ಇದನ್ನ ನೆನೆಯೋಕ್ಕೆ ಬಿಟ್ಬಿಡಿ. ಇದಕ್ಕೇನು ಎಕ್ಸ್ಟ್ರಾ ಲೈಕ್ ಶುಂಠಿ ಆರ್ ಚಿಲ್ಲಿ ಆ ಥರ ಹಾಕೋದೇನು ಬೇಡ. ಹಾಕೋರು ಹಾಕ್ಕೊಳ್ಬೋದು, ಬಿಕಾಸ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಇರೋರು. ನಾನೇನೂ ಹಾಕೊಳ್ತಾ ಇಲ್ಲ, ಪ್ಲೇನಾಗಿದ್ದರೆ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಬ್ಕೊಳ್ಳಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಆಗಿರೋರಿಗೆ ಈ ಥರ ದೋಸೆ ಮಾಡ್ಕೊತೀನಿ. ಡೆಫಿನೆಟ್ಲಿ ಒಂದು ಹೈ ಪ್ರೋಟೀನ್ ಮತ್ತು ಹೆಲ್ತಿ ಕೂಡ. ಆ್ಯಂಡ್ ವೆಜಿಟೇರಿಯನ್ಸ್ಗಂತೂ ಇದೊಂದು ಹೈ ಪ್ರೋಟೀನ್ ಮೀಲ್ ಅಂತ ಹೇಳ್ಬೋದು. ಫಾರ್ ಮಸಲ್ ಗ್ರೋತ್ ಮತ್ತು ಫಾರ್ ವೆಯ್ಟ್ ಲಾಸ್, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಕೂಡ ಮಾಡುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಪ್ಲೀಸ್ ಟ್ರೈ ಇಟ್.
ಹಾಗೆ ಮೊಳಕೆ ಕಟ್ಟಿರೋ ಕಾಳಲ್ಲಿ ಜಿಂಕ್ ಮತ್ತು ವೈಟಮಿನ್ ಸಿ ಇರುತ್ತೆ. ಅದು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಒಳ್ಳೆಯದು. ಕೊನೆಯದಾಗಿ ನಿಮ್ಮ ಫೇವ್ರೆಟ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಇದು ನನ್ನ ಲಾಸ್ಟ್ ಹೈ ಪ್ರೋಟೀನ್ ಗ್ರೀನ್ ಗ್ರಾಮ್ ದೋಸೆ ಆಗಿತ್ತು. ಸೊ ಇದೆಲ್ಲ ನಾನು ಅವಾಗವಾಗ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟ್. ನನಗೆ ಯಾವಾಗ ಟೈಮ್ ಇಲ್ಲ, ಈ ಥರ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ನಾನು ಒಂದು ಟೇಸ್ಟಿ ನ್ಯೂಟ್ರಿಷಿಯಸ್ ಆಗಿರೋವಂಥ ಬ್ರೇಕ್ಫಾಸ್ಟ್ನ ನಾನು ಪ್ರಿಪೇರ್ ಮಾಡ್ಕೊತೀನಿ. ಐ ಹೋಪ್ ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿಯಲ್ಲಿ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಸೆಷನಲ್ಲಿ ತಿಳಿಸಿ. ಇದೇ ಥರ ಲೈಫ್ ಸ್ಟೈಲ್, ಹೋಮ್ ಮ್ಯಾನೇಜ್ಮೆಂಟ್ ಮತ್ತು ಈಸಿ ಹೆಲ್ತಿ ರೆಸಿಪೀಸ್ ಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.